ಯಾಕಂದರೆ ಎಲ್ಲರೂ ಬರೋದು ಇದಕ್ಕೆ ಸ್ಟೇಡಿಯಂ ಬರೋರು, ಆಮೇಲೆ ಟಿ ವಿ ಮುಂದೆ ಕೂತ್ಕೊಂಡು ನೋಡೋರು ಬೌಂಡ್ರಿ ಸಿಕ್ಸರ್ ನೋಡೋಕ್ಕೆ. ಈಗ ಬೌಂಡ್ರಿ ನೋಡೋಕ್ಕೂ ಪೇಷನ್ಸ್ ಇಲ್ಲ, ಬರೀ ಸಿಕ್ಸರ್ ಬೇಕು ಅಂತಾರೆ. ಅದರಲ್ಲಿ ಅದ್ರ ತಕ್ಕಂತೆ ಗ್ರೌಂಡ್ಗಳು ಎಲ್ಲ ಚಿಕ್ಕದು ಅಂತಂದರೆ ಗ್ರೌಂಡ್ ಚಿಕ್ಕದಿರಲ್ಲ, ಅದ್ರ ಒಳಗಡೆ ಸೇರಿಸಿರ್ತಾರೆ. ಒಂದು 10 ಅಡಿ ಬಿಟ್ಬಿಟ್ಟು ಒಂದು ಸ್ಪಾನ್ಸರ್ಸ್ ಇವ್ರು ಇರ್ತಾವಲ್ಲ ಅದು ಮಾಡ್ತಾರೆ, ಬೋರ್ಡ್ಗಳಿರ್ತಾವೆ. ಆಮೇಲೆ ನಂತರ ಒಂದು ಬೌಂಡ್ರಿ ಲೈನ್ ಇರುತ್ತೆ, ಅದ್ರ ಯಾಕಂದರೆ ಡೈವ್ ಹೊಡಿತಾರೆ, ಹೋಗಿ ಬೀಳ್ತಾರೆ, ಹೀಗಾಗಿ ಧಕ್ಕೆ ಆಗಬಾರ್ದು ಅಂತ. ಸೊ ಒಂದು 20 ಅಡಿ ಒಳಗೆ ಬಂದಮೇಲೆ ಅದೆಷ್ಟು ಉಳಿತು, 55ರಿಂದ 58, 63, 60 ಆ ಥರ ಇರುತ್ತೆ. ಸೊ ಎಲ್ಲ ಸಿಕ್ಸರ್ ನೋಡೋರು. ಸೊ ಅವಾಗ ಕ್ರಿಸ್ ಗೇಲ್ ಬಂದರು, ಇವ್ರು ಬಂದರು, ಎಲ್ಲ ಇದ್ದರು, ಡೆವಿಲಿಯರ್ಸ್ ಎಲ್ಲರೂ ಇದ್ದರು. ಆದರೂ ಕೂಡ ಬೌಲಿಂಗ್ನಲ್ಲೇ ಸ್ವಲ್ಪ ಹಿಂದೆ ಆಗ್ತಾಯಿತ್ತು ಯಾವಾಗಲೂ. ಅದಕ್ಕೆ ನೋಡಿ 2009 ಕೂಡ ಅನಿಲ್ ಅವ್ರ ಇದ್ದಾಗ ಕೂಡ ಡೆಕ್ಕನ್ ಚಾರ್ಜರ್ಸ್ ಮೇಲೆ ನಾವು ಸೋತೀವಿ. ಸೌತ್ ಆಫ್ರಿಕಾಗೆ ಶಿಫ್ಟ್ ಆಗಿತ್ತು, ಯಾಕಂದರೆ ಜನರಲ್ ಎಲೆಕ್ಷನ್ಸ್ ಇತ್ತು ಆವಾಗ 2009. ಅಲ್ಲಿ ಹೋದಾಗ ಫೈನಲ್ಸಲ್ಲಿ ಸೋತ್ವಿ, ಗೆಲ್ತಾರೆ ಅಂದ್ಕೊಂಡಿವಿ, ಆದರೂ ಫೈನಲ್ಸಲ್ಲಿ ಸೋತ್ವಿ. ನಂತರ 2011 ಸೋತ್ವಿ. 2016 SRH ಮೇಲೆ ಫೈನಲ್ಸ್ ಸೋತ್ವಿ. ಸೊ ಇದನ್ನು 4ನೇ ಸರ್ತಿ ಫೈನಲ್ಸಿಗೆ ಬಂದಿರೋದು. ಈಗ ಯಾಕೆ ಅಂತಂದರೆ ನಾವು ಈ ಸರ್ತಿ ನಾವು ಎಲ್ಲಿ ಗೆದ್ವಿ, ಆಗಲೇ ಅರ್ಧ ಗೆದ್ಬಿಟ್ವಿ 50%, ಎಲ್ಲಿ ಆಕ್ಷನ್ ಟೇಬಲಲ್ಲಿ. ಯಾಕೆ ಅಂದರೆ ಮೋಸ್ಟ್ ಬ್ಯಾಲೆನ್ಸ್ ಟೀಮ್ ತೆಗೆದುಕೊಂಡ್ವಿ. ಒಂದು ಅದೃಷ್ಟ ಅಂತೂ ಹೇಳ್ಬೋದು ನಾವು ಖಂಡಿತವಾಗಿ. ಅದೇನಂತಂದರೆ ಕನ್ನಡಿಗರಿಗೆ ಒಂದು ಕೊರತೆ ಇದ್ದದ್ದು, ಯಾಕೆ ನಮ್ಮ ರಾಹುಲ್ ಅವ್ರನ್ನ ತೊಗೊಳ್ಳಲ್ಲ, KL ರಾಹುಲ್ ಅವ್ರನ್ನ ತೊಗೊಳ್ಳಿ, 14 ಕೋಟಿಗೆ ಬೇರೆಯವ್ರು ತೊಗೊಂಡಿದ್ರು ಅವರು. ಆಗ ವೆಂಕಟೇಶ್ ಅಯ್ಯರ್ ಅವ್ರ ಹಿಂದೆ ನಮ್ಮ RCB ಹಿಂದೆ ಹೋಯ್ತು, ಏನೇ ಮಾಡಿ ಅವ್ರನ್ನ ತೆಗೆದುಕೊಳ್ಬೇಕಂತ. ಯಾಕಂದರೆ KKR ಸ್ಟಾರ್ ಪ್ಲೇಯರ್ ಅವರು, ಲೆಫ್ಟ್ ಹ್ಯಾಂಡರು, ಬೌಲಿಂಗ್ ಕೂಡ ಮಾಡ್ತಾರೆ, ಒಳ್ಳೆ ಬ್ಯಾಟರು, ಮ್ಯಾಚ್ ವಿನ್ನರು. ಹೀಗಾಗಿ ಅವ್ರನ್ನ ರಿಲೀಸ್ ಮಾಡಿದ್ರು, ವಾಪಸ್ ತೊಗೋಬೇಕಂತ ಅವ್ರದ್ದು ಇತ್ತು. ಅದು ಅವ್ರದ್ದೆಲ್ಲ ಮ್ಯಾನೇಜ್ಮೆಂಟ್ದು, ಫ್ರಾಂಚೈಸಿದು ಅದು ಡಿಸಿಷನ್. ಅದು ಯಾಕೆ ರಿಲೀಸ್ ಮಾಡಬೇಕು, ಯಾಕೆ ಮತ್ತು ವಾಪಸ್ ತೊಗೊಳ್ಬೇಕು, ಆ ಕಾರ್ಡ್ ATM ಕಾರ್ಡ್ ಹೆಂಗೆ ಯೂಸ್ ಮಾಡಬೇಕು ಅಂತ, ಸ್ವಲ್ಪ ಕಡಿಮೆಗೂ ಸಿಗ್ಬೋದು ಅಂತ, ರಿಟರ್ನ್ ಮಾಡಿದರೆ 15% ಜಾಸ್ತಿ ಕೊಡ್ಬೇಕಂತ. ಹಾಗೆ ಹೋಯ್ತು 23 ಕೋಟಿವರೆಗೂ ಬಂತು. ಅಲ್ಲಿವರೆಗೂ ನಮ್ಮ RCB ಅವರು ವೆಂಕಟೇಶ್ ಅಯ್ಯರ್ ಹಿಂದೆಯೇ ಇದ್ದರು. ಆದರೆ ಅವ್ರಿಗೆ KKR ಒಂಥರ ಪ್ರತಿಷ್ಠೆ ಪ್ರಶ್ನೆ ಆಗಿಬಿಡ್ತು. ನಾವು ತೊಗೊಳ್ಳೇಬೇಕು ವಾಪಸ್ ಅಂತ ಹೇಳ್ಬಿಟ್ಟು 2375 ವೆಂಕಟೇಶ್ ಅಯ್ಯವರು ತೆಗೆದುಕೊಂಡ್ರು. RCB ಯಾವಾಗ ತೆಗೆದುಕೊಳ್ಳಿಲ್ಲ. ಅದು ನಮಗೆ ವರದಾನ ಆಯಿತು. ಯಾಕೆಂದರೆ 23 ಕೋಟಿ ಉಳೀತು. ಖಂಡಿತವಾಗಿ ರಿಲೀಸ್ ಮಾಡ್ತಾರೆ ಅವ್ರನ್ನ, ಪಾಪ ಇರಲಿ ಬಿಡಿ. ಆದರೆ ಒಂದೊಂದು ಸೀಸನ್ ಆಗುತ್ತೆ ಹಾಗೆ, ನಿರೀಕ್ಷೆ ಜಾಸ್ತಿ ಆದ ಆ ಭಾರ ಇರುತ್ತಲ್ಲ. ಪಂತ್ ಅವ್ರ ಮೇಲೆ ನೋಡಿದ್ರಿ, ಅಯ್ಯರ್ ಅವ್ರ ಮೇಲೆ ನೋಡಿದ್ರಿ, ಯಾರ್ಯಾರು ಅಂದರೆ ಎಕ್ಸೆಪ್ಟ್ ಶ್ರೇಯಸ್ ಅಯ್ಯರ್ ಅಂತೇಳಿ. ಶ್ರೇಯಸ್ ಅಯ್ಯರ್ ಪರವಾಗಿಲ್ಲ, 20 ಇದ್ರು, ಅದ್ರ ತಕ್ಕಂತೆ ಆಡ್ತಾಯಿದ್ದಾರೆ, ಫೈನಲ್ಸಿಗೆ ತೆಗೆದುಕೊಂಡ್ಬಂದಿದ್ದಾರೆ ಪಂಜಾಬ್ ಕಿಂಗ್ಸ್ನ. ಆವಾಗ ಅದು ಉಳಿದಿದ್ದರಿಂದ ನಮಗೆ ಯಾರ್ಯಾರು ತೆಗೆದುಕೊಳ್ಳೋ ಅನುಕೂಲ ಆಯಿತು. ಹೆಸಲ್ವುಡ್ 11 ಕೋಟಿ, ಜಿತೇಶ್ ಶರ್ಮಾ 11 ಕೋಟಿ ಅಂದರೆ ರಿಲೀಸ್ ಮಾಡಿದ್ವಿ, ಮತ್ತೆ ವಾಪಸ್ ತೊಗೊಂಡ್ವಿ, ಯಾಕಂದ್ರೆ ಬೇಕೇ ಬೇಕು ಅಂತ. ಹಾಗೇನು ಇಂಡಿಯಾಗೆ ಆಡಿದ್ರು ಅವರಾಗಲೇ. ಆಮೇಲೆ ಹೆಸಲ್ವುಡ್ಡು ಇವ್ರನ್ನ, ಆಮೇಲೆ ಕೃಣಾಲ್ ಪಾಂಡ್ಯ 4.25 ಕೋಟಿ. ಹೀಗೆ ಫಿಲ್ ಸಾಲ್ಟ್ KKR ಎಲ್ಲಿ ತಪ್ಪು ಮಾಡಿದ್ರು ಅದೆಲ್ಲ ಬಾಚ್ಕೊಂಡ್ರಿ ಇವರು. KKR ಯಾರನ್ನು ರಿಲೀಸ್ ಮಾಡಿದ್ರು, ಸ್ಟಾರ್ಕನ್ನ, ಫಿಲ್ ಸಾಲ್ಟ್ನ, ಆಮೇಲೆ ನಿತೀಶ್ ರಾಣಾನ ಎಲ್ಲರನ್ನು ರಿಲೀಸ್ ಮಾಡಿದ್ರು. ಅವರೇ ಚೆನ್ನಾಗಿ ಆಡ್ತಾರೆ, ಅವ್ರಿಗೆ ಅವರೇ ಮ್ಯಾಚ್ ವಿನ್ನರ್ಸ್ ಆಗಿದ್ದಾರೆ ಈಗ. ಸೊ ಆವಾಗ ಅಷ್ಟಕ್ಕೆ ಆ 23 ಕೋಟಿಯಲ್ಲಿ ಇವರೆಲ್ಲ ಬಂದರು. ಅಲ್ಲೇ ನಾವು ಆಮೇಲೆ ಬೌಲಿಂಗು ತೆಗೆದುಕೊಂಡಾಗ ಏನಂದರೆ ಫಾಸ್ಟ್ ಬೌಲಿಂಗಲ್ಲಿ ಭಾಳ ಬ್ಯಾಲೆನ್ಸ್ ಇತ್ತು. ಯಾಕಂದರೆ ಭುವಿಯೂ 8 ಕೋಟಿ ಏನೋ, ಭುವಿ ಆಯಿತು, ಹೆಸಲ್ವುಡ್ ಆಯಿತು, ಯಶ್ ದಯಾಲ್ ಅಂತೂ ರಿಟರ್ನ್ ಮಾಡಿದರು. ಯಾಕಂದ್ರೆ ಲಾಸ್ಟ್ ಟೈಮ್ ಹೆಂಗೆ CSK ಮೇಲೆ ಕ್ರೂಷಿಯಲ್ ಮ್ಯಾಚಲ್ಲಿ ಲಾಸ್ಟ್ ಓವರಲ್ಲಿ ಧೋನಿಯವ್ರ ವಿಕೆಟ್ ತೆಗೆದುಕೊಂಡ್ರು, ಮ್ಯಾಚ್ ಗೆದ್ವಿ, ನಾವು ಕ್ವಾಲಿಫೈ ಆದ್ವಿ. ಇಲ್ಲಾಂದ್ರೆ ಅವ್ರು ಕ್ವಾಲಿಫೈ ಆಗ್ತಿದ್ರು. 4th ಆಗಿ ಕ್ವಾಲಿಫೈ ಆಗಿದ್ವಿ ನಾವು. ಹಾಗೆ ಬರೀ 14 ಪಾಯಿಂಟ್ಸ್. ಈಗ 10, 17, 18, 19ಕ್ಕೂ ಈಗ ಕಷ್ಟ ಆಗ್ತಾಯಿದೆ. ಸೊ ಆವಾಗ ಏನಾಯ್ತಂದರೆ ಅದಕ್ಕೆ ಇವೆಲ್ಲ ತೆಗೆದುಕೊಳ್ಳೋದಾಯಿತು. ಸ್ಪಿನ್ ಡಿಪಾರ್ಟ್ಮೆಂಟ್ ಸ್ವಲ್ಪ ವೀಕ್ ಅಂತ ಅನಿಸ್ತಾಯಿತ್ತು. ಯಾಕಂದರೆ ಕೃಣಾಲ್ ಪಾಂಡ್ಯ ಈವರೆಗೆ ಅವರು ಎವರೇಜ್ ತೆಗೆದು ನೋಡಿದರೆ ಯಾವ ಮ್ಯಾಚಲ್ಲೂ ಅವರು ಎವರೇಜ್ 3ಕ್ಕಿಂತ ಜಾಸ್ತಿ ಓವರ್ ಮಾಡೇ ಇಲ್ಲ, 4 ಓವರ್ ಮಾಡೇ ಇಲ್ಲ. ಒಬ್ಬ ಆಲ್ರೌಂಡರ್ ಥರನೇ ಆಡ್ತಾಯಿದ್ರು ಅವರು. ಬ್ಯಾಟಿಂಗಲ್ಲೂ ಕೂಡ ಹೆಚ್ಚೇನು ಹೊಡೆದಿರಲಿಲ್ಲ. ಎಷ್ಟೋ ವರ್ಷದ ನಂತರ ಮೊನ್ನೆ ದಿಲ್ಲಿ ಮೇಲೆ ಹಾಫ್ ಸೆಂಚುರಿ ಹೊಡೆದ್ರು ಅವರು. ಹಿಂಗಿರುವಾಗ ಆಮೇಲೆ ಕೃಣಾಲ್ ಪಾಂಡ್ಯ ಅಂದರೆ ಟೈಟ್, ಅಂದರೆ ರಿಸ್ಟ್ರಿಕ್ಟ್ ಮಾಡುವ ಬೌಲರ್, ಅಂದರೆ ವೇಗವಾಗಿ ಬೌಲ್ ಮಾಡ್ತಾರೆ, ಬೌನ್ಸರ್ ಕೂಡ ಮಾಡ್ತಾರೆ ಸ್ಪಿನ್ನರ್ ಆಗಿ. ಸೊ ಅವ್ರಿಗೆ ರಿಸ್ಟ್ರಿಕ್ಟ್ ಮಾಡುವಂಥ ಬೌಲರ್, ಅಂದರೆ ವಿಕೆಟ್ ಟೇಕರ್ ಅಲ್ಲ ಅಂತ. ಆಮೇಲೆ ಸುಯೇಶ್ ಶರ್ಮಾ ಅವ್ರದ್ದು. ಸುಯೇಶ್ ಶರ್ಮಾ ಹೆಚ್ಚು ಯಾರ ಹೆಸರು ಕೇಳಿರಲ್ಲ, ಆದರೆ ಅವರು ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಆಡಿದಂಥವ್ರು. ಹೀಗಾಗಿ ಹೆಸರು ಮಾಡಿದ್ರು ಸ್ವಲ್ಪ. ವಿಶಿಷ್ಟವಾದ ಆ್ಯಕ್ಷನ್ನು, ಲೆಗ್ ಸ್ಪಿನ್ನರು, ಆದರೆ ಹೆಚ್ಚಿಗೆ ಟರ್ನ್ ಮಾಡ್ತಾರಿಲ್ಲ. ಗೂಗ್ಲೀಸ್ ಭಾಳ ಚೆನ್ನಾಗಿತ್ತು, ಮೊನ್ನೆ ನೋಡಿದ್ವಿ ನಾವು ಯಾವ ರೀತಿ ಇತ್ತಂತ ಮುಲ್ಲನ್ಪುರದಲ್ಲಿ. ಸೊ ಅವ್ರನ್ನ ತೆಗೆದುಕೊಂಡ್ರು. ಹಾಗಾಗಿ ವೀಕ್ ಅಂತ ಅನಿಸ್ತು. ಆದರೆ ನೋಡಿದರೆ ಅವರೇ ಯಶಸ್ವಿ ಆದರು, ಮ್ಯಾಚ್ ವಿನ್ನರ್ಸ್ ಆದರು. RCBಯ
ಸೊ ಈ ಬ್ಯಾಲೆನ್ಸ್ ಇತ್ತಲ್ಲ, ಎಲ್ಲಿ ಸ್ಪಿನ್ನರ್ ಸ್ವಲ್ಪ ವೀಕ್ ಆಗುತ್ತೆ ಅಂತ ಅನ್ಸೋರು ಅವರೇ ನಮಗೆ ಮ್ಯಾಚ್ ವಿನ್ನರ್ಸ್ ಆದರು. ಹೀಗಾಗಿ ಪೂರ್ತಿಯಾಗಿ ಬೌಲಿಂಗ್ ಬ್ಯಾಟಿಂಗ್ ತೊಂದರೆನೇ ಇಲ್ಲ ಯಾವಾಗಲೂ. ಮತ್ತೆ 71 ನೋಡಿದ್ರಲ್ಲ, ಅವರು ನಂಬರ್ 4 5 ಕಳಿಸ್ಬಿಟ್ಟು 3 ವಿಕೆಟ್ ಬಿದ್ದಿತ್ತು. 37 for 3 ಡೆಲ್ಲಿ ಮೇಲೆ ಅಂತ ಯಾರ ಮೇಲೆ, ಹಾಂ, ಆವಾಗ ಬಂದ್ಬಿಟ್ಟು ಮ್ಯಾಚ್ ಗೆಲ್ಲಿಸ್ಕೊಟ್ರು ಅವರು. ಸೊ ಹಿಂಗಿರುವಾಗ ಅವರು ಮ್ಯಾಚ್ ವಿನ್ನರ್ ಆದರು. ಈ ಸರಿ RCB ಎಷ್ಟು ಬ್ಯಾಲೆನ್ಸ್, ಬರೀ ವಿರಾಟ್ ಕೊಹ್ಲಿ ನಂಬರ್ 18 ಮೇಲೆ ಡಿಪೆಂಡ್ ಆಗಿಲ್ಲ. ಓಕೆ, ಸ್ಪಾನ್ಸರ್ಶಿಪ್ಗೆ ಆಮೇಲೆ ಅಡ್ವರ್ಟೈಸರ್ಸ್ಗೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು. ಅಷ್ಟೇ ಅಲ್ಲ, BCCI ICC ಎಲ್ಲ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ಬೋದು. ಆದರೆ ಎಷ್ಟು ಅಂದರೆ ಬ್ಯಾಲೆನ್ಸ್ ಇದೆ ಅಂದರೆ 8-9 ಮ್ಯಾಚ್ ಗೆದ್ದೋದ್ರಲ್ಲಿ ಕೃಣಾಲ್ ಪಾಂಡೆ ಒಬ್ಬರೇ 2 ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್. ಮಿಕ್ಕಿದ್ದು ಎಲ್ಲರೂ ಬೇರೆ ಬೇರೆಯವರು. ಕೊಹ್ಲಿಯವರು ಒಂದೇ, ಇವರು ಒಂದೇ, ಎಲ್ಲರೂ ಒಂದೊಂದು. ಅಂದರೆ ಇದು ಏನು ತೋರಿಸುತ್ತೆ, ಬ್ಯಾಲೆನ್ಸ್ ತೋರಿಸುತ್ತೆ. ಅಂದರೆ ಎಲ್ಲರೂ ಮ್ಯಾಚ್ ವಿನ್ನರ್ಸ್, ಬರೀ ಒಬ್ಬರ ಮೇಲೆ ಇಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ. ಇನ್ನೊಬ್ಬರು ಅದೇ ಆಗ್ತಾ ಇರೋದು. ಈಗ ಭುವಿ ಬಿಟ್ಟರೆ ಹೇಸಲ್ವುಡ್ ಬಿಟ್ಟರೆ ಎಷ್ಟೇ ಅಲ್ಲ ಅಲ್ಲಿ ಬೌಲಿಂಗಲ್ಲಾಗಲ್ಲ. ಮತ್ತು ಕೃಣಾಲು, ಸುಯೇಶ್ ಮೊನ್ನೆ ಬ್ರಿಲಿಯಂಟ್ ಬೌಲಿಂಗ್. ಅದು ಹೆಲ್ಪ್ಫುಲ್ ಪಿಚ್ ಇತ್ತು, ಓಕೆ ಇರಲಿ, ಇಬ್ಬರಿಗೂ ಒಂದೇ ಪಿಚ್ ಇರುತ್ತೆ ಅಲ್ವಾ. ಸೊ ಟಾಸ್ ಇದ್ದಿದ್ದು ಭಾಳ ಅನುಕೂಲ ಆಗಿತ್ತು ಮೊನ್ನೆ ಮುಲಾನ್ಪುರದಲ್ಲಿ ಕೂಡ. ಆದರೆ ನಮ್ದು ಏನು ಕೊರತೆ ಇತ್ತು ಅಂದರೆ ಅವೇ ಮ್ಯಾಚಸಲ್ಲಿ ರೆಕಾರ್ಡ್ ಮಾಡಿದ್ವಿ. ಈವರೆಗೆ IPL ಇತಿಹಾಸದಲ್ಲೇ 17 ವರ್ಷದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಟೀಮು ಎಲ್ಲ 7 ಅವೇ ಮ್ಯಾಚಸ್ನ ಗೆತ್ತು. LSG ಮೇಲೆ ನಾವು ಅದು ಕೂಡ ನಾವು ಅವೇ ಮ್ಯಾಚ್ ಆಯಿತು. ಸೊ ಅದೊಂದು ರೆಕಾರ್ಡ್ ಸ್ಥಾಪಿಸ್ತು. ಅಂದರೆ ಮೊದಲಿಂದನೂ ಒಂಥರ ಸ್ಟ್ರೆಂಗ್ತ್ ಇದ್ದೇ ಇತ್ತು. ಮುಂಬೈ ಥರ ಮೊದಲು 5ರಲ್ಲಿ 4 ಸೋತು ಆಮೇಲೆ ಮುಂದೆ ಬಂದಿಲ್ಲ. ನಾವು ಮೊದಲಿಂದನೂ ಒಂದು ಅವೇ ಮ್ಯಾಚಸ್ ಗೆಲ್ತಾ ಇದ್ವಿ. ಹೋಮ್ ಮ್ಯಾಚ್ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದ್ದು, 3-4 ಮ್ಯಾಚ್ ಸೋತ್ವಿ. ಅದನ್ನು ಕೊರತೆಯನ್ನು ನಂತರ ನಿಗಿಸ್ಕೊಂಡ್ರು. ಸೊ ಹೇಸಲ್ವುಡ್ ಬಂದದ್ದು ದೊಡ್ಡ ಒಂದು ಬ್ರೇಕ್ ನಂತರ ಬಂದದ್ದು. ಮೊನ್ನೆ ಹಿಂದೆ ಬಂದ ತಕ್ಷಣ ಆಡಲಿಲ್ಲ ಅವರು. ಆಮೇಲೆ ಮೊನ್ನೆ ಮ್ಯಾಚಲ್ಲಿ ಮ್ಯಾಚ್ ವಿನ್ನರ್. ಅಂದರೆ ಹೇಸಲ್ವುಡ್ ಬಂದರೆ ಸಾಕು. ಅಂದರೆ ಯಾವ ಫಾರ್ಮಲ್ಲಿದ್ದಾರೆ ಅಂತಂದರೆ ಜಸ್ಟ್ ಬ್ಯಾಕ್ ಆಫ್ ದ ಲೆಂತ್ ಬೌಲಿಂಗು ಹೊಡೆಯೋದು ಕಷ್ಟ. ಅವ್ರಿಗೆ ಒತ್ತಡ ಹೇರ್ತಾರೆ. ಅವ್ರು ಒತ್ತಡ ಹೇರಿದ್ರಿಂದ ಅವ್ರಿಗೂ ವಿಕೆಟ್ ಸಿಗ್ತವೆ, ಬ್ಯಾಟ್ಸ್ಮನ್ ಮಿಕ್ಕಿದ್ರಿಗೂ ವಿಕೆಟ್ ಕೊಡ್ತಾರೆ. ನೋಡಿದ್ವಲ್ಲ, ಬೀಸ್ ಔಟ್ ಆದರು. ಸೊ ಬರೀ ಅವರು ಬ್ಯಾಟಿಂಗ್ ನಾವು ಕ್ರಿಟಿಸೈಸ್ ಮಾಡ್ಬೋದು, ಪಂಜಾಬ್ ಕಿಂಗ್ಸ್ದು ಕ್ವಾಲಿಫೈಯರ್ 1ನಲ್ಲಿ ಈ ರೀತಿ ಬೀಸ್ ಔಟ್ ಆದರು ಅಂತ. ಆದರೆ ಯಾಕೆ ಅದನ್ನು ಪ್ರೆಷರ್, ಒತ್ತಡವನ್ನು ಕ್ರಿಯೇಟ್ ಮಾಡಿದವರು ಯಾರು? ಹೇಸಲ್ವುಡ್ಡು ಇವರೆಲ್ಲ ಸೇರ್ಕೊಂಡು, ಭುವನೇಶ್ವರ್ ಎಲ್ಲ ಸೇರ್ಕೊಂಡು ಮಾಡಿದರು. ಸೊ ಹಿಂಗಾಗಿ ಒತ್ತಡ ತಾಳಲಾರದೆ ಅವರು 11 ವರ್ಷದ ನಂತರ ಅವರು ಪ್ಲೇ ಆಫ್ ಬಂದವರು. ನಾವು ಕಳೆದ 6 ವರ್ಷದಲ್ಲೇ 5 ಸರ್ತಿ ಪ್ಲೇ ಆಫ್ ಒಟ್ಟಾರೆ ಐ ಥಿಂಕ್ 10 ಸರ್ತಿ ನಾವು ಪ್ಲೇ ಆಫ್ ಬಂದಿದ್ವಿ. 3 ಸರಿ ಫೈನಲ್ಸ್ ಆಡಿದ್ವಿ, ಗೆದ್ದಿಲ್ಲ ಅಷ್ಟೇ ಹೊರತು. ಅದು ಬಿಟ್ಟು ಎಲ್ಲ ಏನು ಮಾಡ್ಬೇಕು ಎಲ್ಲ ಮಾಡಿದ್ವಿ, ಆದರೆ ಗೆದ್ದಿರಲಿಲ್ಲ ಅಷ್ಟೇ. ಸೊ ಅದು ಅಡ್ವಾಂಟೇಜ್ ಆಗಿತ್ತು. ಅಂದರೆ ಪ್ಲೇ ಆಫ್ ಲೀಗ್ ಹಂತದಲ್ಲಿ ಆಡೋದು ಬೇರೆ ಆಗುತ್ತೆ. ಪ್ಲೇ ಆಫ್ ಹಂತದಲ್ಲಿ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ, ನಿಮ್ಮ ಮನೋಬಲ ಹೇಗಿರುತ್ತೆ, ಒತ್ತಡವನ್ನು ಹೇಗೆ ನಿಭಾಯಿಸ್ತೀರಿ. ಯಾಕಂದರೆ ಪ್ಲೇ ಆಫ್ ಅಂದರೆ ಪ್ಲೇ ಆಫ್. ಅದು ಓಕೆ, ನಾವು ಕ್ವಾಲಿಫೈಯರ್ 1ಗೆ ಆಡಿದ್ವಿ, ಹೀಗಾಗಿ ಇನ್ನೊಂದು ಚಾನ್ಸ್ ಸಿಗ್ತಿತ್ತು. ಆದರೂ ಕೂಡ ನಾವು ಯಾವ ರೀತಿ ಆಡಿದ್ವಿ ಅಂದರೆ ಇದೇ ಫೈನಲ್ಸು ಆ ಮನೋಭಾವದಿಂದ ಆಡಿದ್ರಿಂದ ಗೆದ್ದು. ಅವರು ಅಟ್ಯಾಕ್. ಯಾಕಂದರೆ ಅವ್ರ ಗುರು ಯಾರು? ರಿಕಿ ಪಾಂಟಿಂಗ್. ಅವ್ರದ್ದು ಆಸ್ಟ್ರೇಲಿಯನ್ನು. ಅವ್ರ ಎಲ್ಲ ಹುಡುಗರು ತುಂಬುವುದು ಅದೇ, ಎಲ್ಲರೂ ಅಟ್ಯಾಕ್. ಅಂದ್ರೆ ನೋಡಿ, ಅಟ್ಯಾಕ್ ಮಾಡೋದು ನಿಮ್ಮ ಧರ್ಮ. ಆ ಥರ ನೋಡೋಣ, ಚಾನ್ಸ್ ನೋಡೋಣ ಅಂತ ಅದೇ ಥರ ಆಡೇ ಗೆದ್ದಿದ್ದಾರೆ. ಬಟ್ ಅದು ಇಂಥ ಪಿಚ್ ಮೇಲೆ ಹೆಲ್ಪ್ಫುಲ್ ಪಿಚ್, ವೇಗದ ಬೌಲರ್ಗಾಗಲಿ ಸ್ಪಿನ್ನರ್ಸ್ಗಾಗಲಿ. ಯಾಕಂದರೆ ಅದು ಮುಲನ್ಪುರ್ ಪಿಚ್ ಅಂದರೆ ಅದು ಯಾವ ಥರ ಪಿಚ್ ಅಂದರೆ ಲೋಕಲ್ ಸಾಯಿಲ್ ಪಿಚ್. ಅದು ನೋಡಿ, ನಮ್ಮ KSCಯಲ್ಲಿ ಏನಂದರೆ ಮಂಡ್ಯ ಬ್ಲ್ಯಾಕ್ ಸಾಯಿಲ್ 2 ಥರ ಇರ್ತವೆ ಪಿಚ್ಗಳು, ಬ್ಲ್ಯಾಕ್ ಸಾಯಿಲ್ ಹಾಗೂ ಮುಂಬೈ ರೆಡ್ ಸಾಯಿಲ್ ಅಂತ ಇರುತ್ತೆ. ರೆಡ್ಡಲ್ಲಿ ಆ್ಯಕ್ಚುಲಿ ಬ್ರೌನೇ, ಅದು ಠಾಣೆ ಹತ್ರ ಸಿಗುತ್ತೆ. ಸೊ ನಮ್ಮ ಬೆಂಗಳೂರಲ್ಲಿ ಅಂತಂದರೆ ಬ್ಲ್ಯಾಕ್ ಸಾಯಿಲ್ ಇರುತ್ತೆ, ಮುಂಬೈಯಲ್ಲಿ ರೆಡ್ ಸಾಯಿಲ್ ಯೂಸ್ ಮಾಡ್ತಾರೆ ಅದನ್ನ. ಸೊ ಮೊನ್ನೆ ಮುಲಾನ್ಪುರದಲ್ಲಿ ಆಡಿದ್ದು ಅದು ಮಿಕ್ಸ್ಡ್ ಸಾಯಿಲ್. ಅದು LSG ಮೇಲೆ ಆಡಿದ್ದು ಮಿಕ್ಸ್ಡ್, ಅಂದರೆ ಬ್ಲ್ಯಾಕ್ ಸಾಯಿಲ್ ರೆಡ್ ಸಾಯಿಲ್ ಸೇರಿ ಮಾಡಿದ್ದು. ಬಟ್ ಆದರೆ ಇದು ಮೊನ್ನೆ ಆಡಿದ್ದಂತಂದರೆ ಅದು ಅದು ಲಕ್ನೋಲ್ಲಿ ಆಡಿದ್ದು, ಅದು ಮಿಕ್ಸ್ ಸಾಯಿಲ್. ಇಲ್ಲೇ ಆಡಿದ್ದು ಮುಲಾನ್ಪುರಲ್ಲಿ ಆಡಿದ್ದಂತಂದರೆ ಸ್ವಲ್ಪ ಅದು ಲೋಕಲ್ ಸಾಯಿಲ್ ಯೂಸ್ ಮಾಡ್ತಾಯಿದ್ದಾರೆ. ಹೀಗಾಗಿ ಬೈಂಡ್ ಆಗೋದಿಲ್ಲ. ಹೀಗಾಗಿ ಬೌಲರ್ಸ್ಗೆ ಹೆಲ್ಪ್ ಇದ್ದೇ ಇರುತ್ತೆ ಅಂತ ಹೇಳಿ. ಅದು ಇಷ್ಟು ಹೆಲ್ಪ್ ಸಿಕ್ಕಿತ್ತಲ್ಲ, ಅದು ನಮ್ಮ ಅದೃಷ್ಟ ಅಂತ ಹೇಳೋದು. ಅಂದರೆ ಎಲ್ಲ ಕೂಡಿ ಬರ್ತಾ ಇದೆ ನಮಗೆ. ರಾಕೇಶ್ ಅದೇನಂತಂದರೆ ಕೂಡಿ ಬರ್ತಾ ಇದೆ. ವಿರಾಟ್ ಕೊಹ್ಲಿ ಅವರ ನಂಬರ್ ಏನು 18, ಇದು IPL ನಂಬರ್ 18, ಎಲ್ಲ ಸೇರಿ ಒಟ್ಟಿಗೆ ಈಗ ಫೈನಲ್ಸ್ ಬಂದದ್ದಾಗಿದೆ. ಇಷ್ಟು ಸುಲಭವಾಗಿ ಅನ್ನೋಕ್ಕಿಂತ ಕಂಫರ್ಟೇಬಲ್ ಆಗಿ ಎಂದೂ ಫೈನಲ್ಸ್ಗೆ ನಾವು ಬಂದಿಲ್ಲ. ಬಟ್ ಟಾಪ್ 11 ಯಾರನ್ನ ಇಟ್ಕೋಬೋದು ಸರ್? ಆ್ಯಕ್ಚುಲಿ ಈ ಮ್ಯಾಚ್ ಕ್ವಾಲಿಫೈಯರ್ 1ನಲ್ಲಿರೋ ಟೀಮ್ನೇ ಕ್ಯಾರಿ ಮಾಡ್ತಾರಾ, ಅಥವಾ ಏನಾದ್ರು ಚೇಂಜಸ್ ಮಾಡಿದ್ರು ಒಳ್ಳೇದು ಅಂತ ಅನ್ಸುತ್ತಾ ನಿಮಗೆ ಫೈನಲಲ್ಲಿ? ಈಗ ನೋಡಿ, ಟಿಮ್ ಡೇವಿಡ್ ಇಂಜೂರ್ಡ್ ಆಗಿದ್ದಾರೆ. ಅವ್ರು ಬಂದರೆ ಖಂಡಿತವಾಗಿ ಸ್ವಲ್ಪ ಬೌಲಿಂಗಲ್ಲಿ ವೀಕ್ ಆಗ್ಬೋದು. ಲಿವಿಂಗ್ಸ್ಟೋನ್ ತೆಗೆದುಕೊಳ್ಳೇಬೇಕಾಗತ್ತೆ, ಅಂದರೆ ಹೊರಗಡೆ ಹಾಕಬೇಕಾಗತ್ತೆ. ಈ ಮ್ಯಾಚ್ಗೆ ಆಡಿದ್ದು ಯಾವ ಥರ ಆಡಿದ್ರು ನಮ್ಗೆ ಗೊತ್ತಿಲ್ಲ. ಅಷ್ಟು ಅವರು ಪ್ರದರ್ಶನ ಐ ಥಿಂಕ್ ಟೋಟಲ್ಲೇ 100 ಮುಟ್ಟಿಲ್ಲ ಅವರು. ಆಮೇಲೆ ರೊಮಾರಿಯೋ ಶೆಪರ್ಡ್ ಬಂದಾಗ ಅವ್ರು ತಮ್ಮ ಸ್ಥಾನ ಕಳ್ಕೊಂಡ್ರು. ನೋಡಿ, ಆ ವೆಸ್ಟ್ ಇಂಡೀಸ್ ದೈತ್ಯ ರೊಮಾರಿಯೋ ಶೆಪರ್ಡ್ 14 ಬಾಲಲ್ಲಿ 53 ಅಂದರೆ ಏನದು? ಅಂದರೆ ಮನುಷ್ಯರೇ ಅಲ್ಲ ಅವರು. ಔಟ್ ಆಫ್ ದ ವರ್ಲ್ಡ್
ನೋಡಿ ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು ಸಿ ಎಸ್ ಕೆ ಮೇಲೆ 150ಕ್ಕೆ 7 ಆಯಿತು. ಅವ್ರು ಬಂದು ಬಾರಿಸಿದ್ರು 14 ಬಾಲಲ್ಲಿ ಒಂದು ಸ್ಕೋರ್ ಆಯಿತು. ಅದ್ರ ಅದೃಷ್ಟ ನಮಗಿದೆ, 2 ರನ್ನಿಂದ ನಾವು ಸೋತ್ವಿ. ಕೊನೆಯಲ್ಲಿ ಯಾವ ರೀತಿ ನಮ್ಮವ್ರು ಬೌಲಿಂಗ್ ಮಾಡಿದರು ಅದು ಭಾಳ ಶ್ಲಾಘನೆ, ಅಂದರೆ ಪ್ರಶಂಸೆ ಮಾಡಲೇಬೇಕಾಗತ್ತೆ. ವೇರ್ ಕ್ರೆಡಿಟ್ ಈಸ್ ಡ್ಯೂ, ಕೊಡಲೇಬೇಕು ನಾವು ಬೌಲರ್ಸ್ಗಳಿಗೆ. ಸೊ ಈಗಂತೂ ಫೈನಲ್ಸಿಗೆ ಬಂದದ್ದಾಗಿದೆ. ಪಂಜಾಬ್ ಕಿಂಗ್ಸು ಏನು ಮಾಡ್ತಾರೆ ನೋಡ್ಕೊ, ಮುಂಬೈ ಇಂಡಿಯನ್ಸ್ ಅವರು ತಡ್ಕಾಡ್ಕೊಂಡು ಬರ್ತಾರೆ. ಆದರೆ ಪ್ಲೇ ಆಫ್ನಲ್ಲಿ 5 ಬಾರಿ ವಿನ್ನರ್ಸ್ ಅವರು, ಫೈನಲ್ಸಲ್ಲೂ ಸೋತಿದ್ದಾರೆ. ಅಂದರೆ ಅವ್ರಿಗೆ ಆಡಿ ಕೋರ್ ಟೀಮ್ ಅದೇ ಇದೆ. ಹಾರ್ದಿಕ್ ಪಾಂಡ್ಯ ಆಗಲಿ, ಅವರು ಅಲ್ಲಿವರೇ ಮತ್ತೆ ಬಂದು ಹೋದವರು, ನಂತರ ಮತ್ತು ರೋಹಿತ್ ಶರ್ಮಾ ಆಗಲಿ, ಇವರು ಎಲ್ಲ, ಆಮೇಲೆ ಬುಮ್ರಾ ಅಂತೂ ಅಲ್ಲೇ ಹುಟ್ಟಿ ಬೆಳೆದವರು 13 ವರ್ಷದಿಂದ. ಸೊ ಆ ಕೋರ್ ಟೀಮ್ ಅದೇ ಇದ್ದಿದೆ. ಅದರ ಎಲ್ಲ MIಗೆ ಡೆಬ್ಯೂ ಫಸ್ಟ್ ಆಡಿದ್ದೆ MIಗೆ, 13 ವರ್ಷದಿಂದ MIಗೆ ಡೆಬ್ಯೂ ಮಾಡಿದ್ದು. ಅವಾಗಿನ ಫೋಟೋ ನೋಡಿ ಹೆಂಗಿದ್ರು, ಇವಾಗ ಹೆಂಗಿದ್ದಾರೆ ಅಂತ. ನಿನ್ನೆ ಕೂಡ ಅವ್ರು ನೋಡಿದ್ರು ಯಾವ ರೀತಿ ಬೌಲ್ ಮಾಡಿದರು. ಒಂದೇ ಒಂದು ಬಾಲ್ ಆಫ್ ದ ಟೂರ್ನಮೆಂಟ್ ಅದು ಸುದರ್ಶನ್. ಮತ್ತು ಅವ್ರು ಆಡುವಾಗ 15 ಓವರಲ್ಲಿ 150-160 ಇದ್ದವರು. 15 ಓವರಲ್ಲಿ 160 ಇದ್ದವರು. ಇನ್ನೇನು ಅವರಿಬ್ಬರು ಕಂಟಿನ್ಯೂ ಮಾಡಿದ್ರೆ ಇನ್ನೂ 1 ಓವರ್ ಸ್ಪೇರ್ ಹೊಡಿತಿದ್ರು ಅವ್ರಿಗೆ. ಆದರೆ ಬುಮ್ರಾ ಅಂದರೆ ಬ್ರಹ್ಮೋಸ್ ಮಿಸೈಲ್ ಥರ ಬಂದ ಅನ್ಪ್ಲೇಯಬಲ್ ಅಲ್ಲ. ಅದು ಮ್ಯಾನ್ ಆಫ್ ದ ಮ್ಯಾಚ್ ಬುಮ್ರಾ ಕೊಡ್ಬೇಕಾಯ್ತು. ರೋಹಿತ್ ಅವ್ರಿಗೆ 2 ಚಾನ್ಸ್ ಕೊಟ್ಟು ಅವ್ರಿಗೆ ಪಾಪ ರೋಹಿತ್ ಅವ್ರು ಕೂಡ ಎಷ್ಟು ಕಷ್ಟಪಡ್ತಿದ್ರು ಔಟ್ ಆಗೋಕ್ಕೆ. ಅವರು ಪ್ರಯತ್ನ ವಿಫಲ ಆಯಿತು, ಔಟ್ ಆಗೋ ಪ್ರಯತ್ನ ವಿಫಲ ಆಯಿತು. ಅದಕ್ಕೆ 80 ಹೇಳೋಕ್ಕಾಗಲ್ಲ ನೋಡಿ. ಅಂದ್ರೆ ಈ ಕೊನೆಯ ಮಾರ್ಜಿನ್ ನೋಡಿದರೆ ಅಲ್ಲ ಹೇಳೋಕ್ಕಾಗಲ್ಲ. ಮತ್ತು ಆಮೇಲೆ ಹಾರ್ದಿಕ್ ಪಾಂಡ್ಯ ಹೊಡೆದ್ರು ಅವರು, ಯಾರು ನಮ್ಮ ಧೀರು ಕೂಡ ಒಳ್ಳೆ ಫಾರ್ಮ್ ಇದ್ದಾರೆ. ಏನೇ ಅದು ಕೂಡ ಚಾನ್ಸಸ್ ಕೈ ಬಿಟ್ಟರು. ಆಮೇಲೆ ಸೂರ್ಯದು ಒಂದು ಸ್ಕೈದು ಒಂದು ಕ್ಯಾಚ್ ಬಿಟ್ಟರು. ಏನೇ ಆಗಲಿ ಅದಷ್ಟು ಅವ್ರಿಗಿತ್ತು. ಕೊನೆಯಲ್ಲಿ ಅವ್ರಿಗೆ ಪ್ಲೇ ಆಫಲ್ಲಿ ಒತ್ತಡ ಹೇಗೆ ನಿಭಾಯಿಸಬೇಕು, ಹೇಗೆ ಗೆಲ್ಲಬೇಕು, ಡಿಫಿಕಲ್ಟ್ ಸಿಚುವೇಶನ್ ಹೇಗೆ ಹೊರಗಡೆ ಬಂದು ಗೆಲ್ಲಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕಂದರೆ ಇಷ್ಟು ಎಕ್ಸ್ಪೀರಿಯೆನ್ಸ್ ಇದೆ. ಪಂಜಾಬ್ ಐ ಮೀನ್ ಮುಂಬೈ ಎಕ್ಸ್ಪೀರಿಯೆನ್ಸ್ ಇದೆ ಅಷ್ಟು. ಹೀಗಿರುವಾಗ ಗುಜರಾತ್ಗೆ ಅಂದರೆ ಓಕೆ, ಯಾಕೆಂದರೆ 2022 ಅವರು ಮೊದಲು ಬಂದದ್ದು ಹಾರ್ದಿಕ್ ಪಾಂಡ್ಯ ನಾಯಕತ್ವ ವಹಿಸ್ಕೊಂಡ್ರು. ಹೆಚ್ಚಾಗಿ ನೆಹರಾಜಿ ಕೋಚಿಂಗಲ್ಲಿ ನೋ ನಾನ್ಸೆನ್ಸ್ ಕೋಚು, ಭಾಳ ಪ್ರಾಕ್ಟಿಕಲ್ಲು, ಭಾಳ. ನೆಹರಾಜಿ ನಿಮಗೆ ಗೊತ್ತಲ್ಲ, ಅವರು ಇನ್ನೂ ಸ್ಮಾರ್ಟ್ಫೋನು ಯೂಸ್ ಮಾಡಲ್ಲ. ಅವರು ಇನ್ನೂ ನೋಕಿಯಾದಲ್ಲಿದ್ದಾರೆ ಅವರು. ಅಂದರೆ ಅವರೆಲ್ಲ ಮ್ಯಾನೇಜ್ಮೆಂಟ್ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ. ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಅಲ್ಲಿ. ಅದಕ್ಕಾಗೆ ಗೆದ್ದದ್ದು. ಆದರೆ ದುರದೃಷ್ಟವಶಾತ್ ಅವ್ರಿಗೆ ಬಟ್ಲರ್ ಇರಲಿಲ್ಲ. ದೊಡ್ಡ ಹೊಡೆತ ಅದು 500+ ಅನ್ನು ಸ್ಕೋರ್ ಮಾಡಿದವರು, ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದವರು, ಇಂಗ್ಲೆಂಡ್ ಟೀಮ್ ಕ್ಯಾಪ್ಟನ್ ಅಂತವ್ರು, ಅವರೇ ಇಂಥ ಕ್ರೂಷಿಯಲ್ ಟೈಮಲ್ಲಿ ಇಲ್ಲ ಅಂತಂದರೆ ದೊಡ್ಡ ಹೊಡೆತ ಆಯಿತು. ಸಾಯಿ ಸುದರ್ಶನ್ ಅಂತೂ ಅಂಥ ಬ್ಯಾಟ್ಸ್ಮನ್ ಸದ್ಯದಲ್ಲೇ ನಾವು ಇಷ್ಟು ಟೆಕ್ನಿಕಲ್ ಕರೆಕ್ಟ್ ನೋಡಿ. ಯೂಶ್ವಲಿ T20 ಸಕ್ಸಸ್ಫುಲ್ ಆಗೋರು ಯಾರು ಈಗ ಇನೋವೇಷನ್ಸು, ಸ್ವಿಚ್ ಹಿಟ್ಟು, ಲ್ಯಾಪ್ ಸ್ವೀಪು, ಅವನೇಂತರ ಸ್ಕೂಪ್ಸು, ಅವು ಇವು ಎಲ್ಲ ಹೊಡಿಬೇಕು. ಒಂದು ಆ ಥರ ಹೊಡೆಯಲ್ಲ. ಅಂದರೆ ಟೆಕ್ನಿಕ್ ಎಷ್ಟು ಬ್ರಿಲಿಯಂಟ್ ಆಗಿದೆ. ಕ್ಲೋಸ್ ಟು ದ ಬಾಡಿ ಆಡ್ತಾರೆ, ಇನ್ ಲೈನ್ ಆಫ್ ದ ಬಾಲ್ ಲೈನ್ ಬಂದುಬಿಟ್ಟು ಆಡ್ತಾರೆ, ಆಲ್ ಆನ್ ದ ಗ್ರೌಂಡ್ ಆಡ್ತಾರೆ. ಬೇಕಾದಾಗ ಇಲ್ಲ ಹೊಡೆದ್ರೆ ಅವರು ಗಾಳಿಯಲ್ಲಿ ಹೊಡೆದ್ರೆ ಸಿಕ್ಸರೇ ಅದು, ಆ ಥರ ಆಡ್ತಾರೆ. ಅಂದರೆ ತಲೆ ಬಗ್ಗಿಸ್ತಾರೆ, ಅಂದರೆ ಮರ್ಯಾದೆ ಕೊಟ್ಟು ಆಡ್ತಾರೆ. ಸೊ ಈಗಿನ ಆಡಿನೂ ನಾವು T20 ಗೆಲ್ಲಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಅವರು. ಬರೀ ಅಡ್ಡ ತಿಡ್ಡಿ ಹೊಡೆದು ಬೀಸಾಡಿ ಎಜ್ ತೊಗೊಂಡು ಬೌಂಡ್ರಿ ಸಿಕ್ಸರ್ ಹೊಡೆಸ್ಕೊಂಡು ಆ ಥರ ಅಲ್ಲ. ಅಂದರೆ ಆರ್ಥೋಡಾಕ್ಸ್ ಕ್ರಿಕೆಟ್ ಆಡಿ ಬ್ಯಾಟಿಂಗ್ ಆಡಿಬಿಟ್ಟೆ ಗೆಲ್ಲಿಸ್ಬೋದು ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಹೌದಾ, ಬ್ರಿಲಿಯಂಟ್. ವಾಷಿಂಗ್ಟನ್ ಸುಂದರ್ಗೂ ಅವರು ಕುದಿತಾ ಇದ್ದರು ಒಳಗಡೆ ಅವರು. ಯಾಕಂದರೆ ಅವ್ರಿಗೆ ಚಾನ್ಸ್ ಸಿಗ್ದಲ್ಲ, ಅವ್ರಿಗೆ ಚಾನ್ಸ್ ಕೊಟ್ಟಿಲ್ಲ ಸರಿಯಾಗಿ. ಅದು ಯಾಕೋ ಗೊತ್ತಿಲ್ಲ, ಅದು ಏನು ಟೀಮ್ ಕಾಂಬಿನೇಷನಲ್ಲಿ ಅವ್ರಿಗೆ ಹೊರಗಡೆ ಲೇಟ್ ಆರ್ಡರ್ ಚಾನ್ಸ್ ಸಿಕ್ಕಾಗಿ ಯಾವ ರೀತಿ. ಅಂದರೆ ಅವರು ಇಂಡಿಯಾಕ್ಕೆ ಇಷ್ಟು ವರ್ಷ ಆಡಿದ್ರು, ಅವರು ಇಂಡಿಯಾಗೆ ಆಡಿದವರು, ಯಂಗ್ಸ್ಟರು, ಫಿಟ್, ವೆರಿ ಫಿಟ್ ಆಲ್ರೌಂಡರು. ಚಾನ್ಸ್ ಸಿಕ್ಕಾಗಿ ಹೆಂಗೆ ಅವರು 200 ಇದರಲ್ಲಿ ಹೊಡೆದ್ರು ಅಂತಂದರೆ ಸ್ಟ್ರೈಕ್ ರೇಟಲ್ಲಿ. ಅದೇನೋ 1-2 ಓವರ್ ಮುಂದುವರೆದಿದ್ರೆ ಹೊರಟೋಯ್ತು. ಆದರೆ ಮುಂಬೈ ಬ್ರಹ್ಮೋತ್ಸವ ಮಿಸೈಲ್ ಬಿಟ್ಬಿಟ್ಟು ಇದು ಮಾಡಿದರು. ಬಟ್ ಈಗ ಮುಂಬೈ ಬಹಳ ಡೇಂಜರಸ್ ಟೀಮ್ ಪ್ಲೇ ಆಫಲ್ಲಿ. ಈಗ ಪಂಜಾಬ್ ಮೇಲೂ ನೋಡಬೇಕು, ನಾಳೆ ಆಡ್ತಾರೆ. ಒಂದೇ ಮುಂಬೈಗೆ ಸ್ವಲ್ಪ ಏಜ್ ಚಾನ್ಸ್ ಅಲ್ಲ. ಮುಂಬೈ ಕೂಡ ನೋಡಿ ಕ್ವಾಲಿಫೈಡ್ 2 ಕೂಡ ಅವರು ಫೈನಲ್ಸ್ ಬಂದರೆ 5 ದಿವಸದಲ್ಲಿ 3 ಮ್ಯಾಚ್ ಆಡಬೇಕಾಗುತ್ತೆ. ಈಗ ನಾವು ಹೇಳ್ತೀವಿ T20 ಏನು 4 ಓವರ್ ಬೌಲಿಂಗ್ ಮಾಡೋದಂತ. ಬಟ್ ಇದು 4 ಮಾಡುತ್ತಾ ಸರ್? ಮುಂಬೈಗೆ ಎಫೆಕ್ಟ್ ಮಾಡುತ್ತೆ ಅಂತ ಖಂಡಿತವಾಗಿ ಎಫೆಕ್ಟ್ ಆಗುತ್ತೆ. ಅವರೇನೋ ಪಂಜಾಬ್ ಮೇಲೂ ಹಿಂಗೆ ಒದ್ದಾಡ್ಕೊಂಡು ಗೆದ್ದರೆ 1 ದಿವಸ ಬಿಟ್ಟು ಮತ್ತೆ ಫೈನಲ್ಸು ನಾವು ಆರಾಮಾಗಿ ಅಹಮದಾಬಾದಲ್ಲಿ ಕೂತ್ಕೊಂಡಿದ್ದೀವಿ, ಮ್ಯಾಚ್ ನೋಡ್ತಾ ಇದ್ವಿ, ಪ್ರಾಕ್ಟೀಸ್ ಮಾಡ್ತಾಯಿದ್ವಿ, ಎಂಜಾಯ್ ಮಾಡ್ತಾಯಿದ್ವಿ. ಅಂದರೆ ನಾವಂದ್ರೆ RCB. ಸೊ ಆವಾಗ ಅಫೆಕ್ಟ್ ಆಗುತ್ತೆ. ಯಾಕಂದರೆ ಅದು ವೆರಿ ಯಂಗ್ ಟೀಮ್ ಏನಲ್ಲ, ಯಂಗ್ಸ್ಟರ್ಸ್ ಇದ್ದಾರೆ, ಅವರು ವೆರಿ ಯಂಗ್ ಟೀಮ್ ಏನಲ್ಲ. ಈಗ ಅದು ಅಫೆಕ್ಟ್ ಆಗುತ್ತೆ. ಆದರೆ ಪಂಜಾಬ್ ಕೂಡ ಅವ್ರದ್ದೇನೋ ಪ್ಲ್ಯಾನ್ ಫಲಿಸಿದರೆ, ಪಂಜಾಬ್ ಪ್ಲ್ಯಾನ್ ಫಲಿಸಿದರೆ ಖಂಡಿತವಾಗಿ ಅವರು ಇಂಥ ಪಿಚ್ ಮೇಲೆ ಸಿಕ್ಕಾಕೊಳ್ಳಲ್ಲ. ಮುಲಾನ್ಪುರದ ಪಿಚ್ ಅಲ್ಲ, ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ಅಂತಂದರೆ ಅದು ಫೇರ್ ಪಿಚ್. ಇಬ್ಬರಿಗೂ ಒಂದು 180-190 ಟೀಮ್, ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ.
ಒಂಥರ ಬ್ಯಾಟಿಂಗ್ ಮಾಡ್ಬೋದು. ಅಂದರೆ ಅನ್ಪ್ಲೇಬಲ್ ಇರೋಲ್ಲ, ಹೆಚ್ಚಿಗೆ ಟರ್ನ್ ಆಗಲಿ ಹೆಚ್ಚಿಗೆ ಸ್ವಿಂಗ್ ಆಗಲಿ ಯಾವ ರೀತಿ ಸಿಗುತ್ತೆ ಆ ಥರ ಸಿಗೋಲ್ಲ. ಅದಕ್ಕೆ ಅದ್ರ ಮುಂಬೈ ಎಕ್ಸ್ಪೀರಿಯನ್ಸಿಂದ ಗೆದ್ದರು ಕೂಡ ಫೈನಲ್ಸಿಗೆ ಬಂದರು. ಅವ್ರು ಸ್ವಲ್ಪ ಟಯರ್ಡ್ ಆಗಿರ್ತಾರೆ ಖಂಡಿತವಾಗಿ. ಒಂದೇ ಅಂದರೆ ಅಲ್ಲೇ ಅಹಮದಾಬಾದಲ್ಲಿ ಆಡ್ತಾ ಇದ್ದಾರೆ, ಕ್ವಾಲಿಫೈರ್ ಟು ಅಹಮದಾಬಾದಲ್ಲೇ ಫೈನಲ್ಸ್ ಆಡ್ಬೇಕಾಗತ್ತೆ. ಆದರೆ ನಮಗೆ ಏನಂದರೆ ಮುಂಬೈ ಬರಬಾರ್ದು. ಯಾಕಂದರೆ ಬುಡ್ಮೇಲೆ ಮಾಡುವಂಥ ಟೀಮ್ ಅದು. ಅಂದರೆ ಇಂಥ ಮ್ಯಾಚ್ ವಿನ್ನರ್ಸ್ ಇರುವಂಥ ಟೀಮ್ ಅದು. ಬರಲಿಕ್ಕೆ ನಮಗೆ ಒಳ್ಳೆಯದು, ಆರ್ ಸಿ ಬಿಗೆ ಒಳ್ಳೆಯದು ಅಂತ ಹೇಳ್ತೀನಿ. ಆದರೂ ಆರ್ ಸಿ ಬಿ ಇಸ್ ರೆಡಿ. ಎಲ್ಲ ವಿಧದಲ್ಲೂ ರೆಸ್ಟ್ ಸಿಕ್ಕಿರುತ್ತೆ, ಪ್ರಾಕ್ಟೀಸ್ ಆಗಿರುತ್ತೆ, ಮನೋಬಲ ಹೆಚ್ಚಿದೆ. ಆ್ಯಂಡಿ ಫ್ಲವರ್ ಅವರು ಬದಲಾಯಿಸಿದ್ದು ನಮ್ಮ ಮೈಂಡ್ಸೆಟ್. ಅಂದ್ರೆ ಆ್ಯಂಡಿ ಫ್ಲವರ್ ಅಂತಂದರೆ ಭಾಳ ಹಾರ್ಡ್ ಟಾಸ್ಕ್ ಮಾಸ್ಟರ್ ಅವರು. ಅವರೆಂಥ ಪ್ಲೇಯರ್ ನೀವು ನೋಡಿಲ್ಲ, ಅವರು ನಾವು ಆಡೋದು ನೋಡಿದ್ವಿ. ಔಟ್ ತೆಗೆದು ಕಷ್ಟ ಆಯಿತು. ನಮ್ಮ ಭಾರತದ ಮೇಲಂತೂ ಕಂಟಕ ಅವರು ಬ್ಯಾಟಿಂಗ್ ಬಂದರೆ. ಅವರು ಮತ್ತು ಗ್ರ್ಯಾಂಡ್ ಫ್ಲವರ್ ಅವ್ರದ್ದು ಎಂಥ ಟೀಮ್ ಇತ್ತು ಜಿಂಬಾಬ್ವೆ. ಈಗ ಅಂಥ ಟೀಮ್ ಇಲ್ಲವೇ ಅಲ್ಲ ಬಿಡಿ, ಒಬ್ಬರು ಇಲ್ಲ. ಅವರು ಭಾಳ ಹಾರ್ಡ್ ಟಾಸ್ಕ್ ಮಾಸ್ಟರು. ಅವರು ಯಾವ ಥರ ಡ್ರಿಲ್ ಮಾಡ್ತಾರೆ ಪ್ಲೇಯರ್ಸ್ಗೆ. ಆಮೇಲೆ ಇನ್ನೊಂದೇನೆಂದರೆ ರಾಕೇಶ್, ಈಗ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅಂತಂದರೆ ಇಷ್ಟು ವರ್ಷಗಳಲ್ಲಿ ಪ್ರತಿ ವರ್ಷವೂ ಬೆಳೀತಾನೆ ಇರುತ್ತೆ. ಡಿಜಿಟಲ್ ಕ್ರಾಂತಿ ನೀವು ಕಳೆದ 10 ವರ್ಷ ನೋಡಿರ್ತೀರ. ಆದರೆ ಇಲ್ಲಿ ಅನಾಲಿಟಿಕ್ಸ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಈಗ ನಾವು ಯಾವಾಗ ಕೊಹ್ಲಿ 9 ವರ್ಷ ಆದರೂ ನಾ ಗೆಲ್ಲಿಲ್ಲ ಬೇಡ ಅಂದರು, ಫ್ರೀಯಾಗಿ ಮೈಂಡಲ್ಲಿ ಆಡ್ತೀವಿ ಅಂತಂದರು. ನಂತರ ಮತ್ತು ಈಗ ರಜತ್ ಪಾಟಿದಾರ್, ಫ್ಯಾಬ್ ಡುಪ್ಲೆಸಿ ಬಂದರು, ಅವರು ಚೆನ್ನಾಗಿ ಮಾಡಿದರು. ಬ್ಯಾಟಿಂಗ್ ಫಾರ್ಮ್ ಇಲ್ಲ ಅಷ್ಟೇ ಈಗ ಅವ್ರಿಗೆ. ಆಮೇಲೆ ರಜತ್ ಪಾಟಿದಾರ್ಗೆ ಮಾಡಿದಾಗ ಎಲ್ಲರೂ ಹುಬ್ಬೇರಿಸಿದರು. ಏನು ಇವರು ರಜತ್ ಪಾಟಿದಾರ್ ಟೀಮಿಗೆ ಹೆಂಗೆ ಬಂದವರು, ಅದು ಒಂದು ದೊಡ್ಡ ಕಥೆನೇ. ಐ ಥಿಂಕ್ 3-4 ವರ್ಷ ಹಿಂದೆ ರಜತ್ ಪಾಟಿದಾರ್ ಅವ್ರಿಗೆ ಆಕ್ಷನಲ್ಲಿ ಅನ್ಸೋಲ್ಡ್. ಆವಾಗ ಲವ್ನೀತ್ ಸುಸೋಡಿಯಾ ಅಂತ ನಮ್ಮ ಕರ್ನಾಟಕದ ಯಂಗ್ಸ್ಟರ್ ವಿಕೆಟ್ ಕೀಪರ್ ಬ್ಯಾಟರ್. ಅವ್ರಿಗೆ ಲಾಸ್ಟ್ ಮೂಮೆಂಟು ಅವ್ರನ್ನ ತೊಗೊಂಬಿಟ್ಟಿದ್ರು ಆರ್ ಸಿ ಬಿ. ಅವರು ಇಂಜುರಿ ಆಯಿತು. ಇಂಜುರಿ ರಿಪ್ಲೇಸ್ಮೆಂಟ್ ಅಂತ ಪಾಟಿದಾರ್ ತೆಗೆದುಕೊಂಡ್ರು. ಆಮೇಲೆ ನೋಡಿ ಈಗ 3-4ನೇ ವರ್ಷದಲ್ಲಿ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಅಂದರೆ ಅವರು ಭಾಳ ಅಂದರೆ ಕ್ವಾಯಟು, ಸಾಫ್ಟ್ ಸ್ಪೋಕನ್ನು, ಕೂಲ್ ಆಗಿರ್ತಾರೆ, ಕಾಮ್ ಆಗಿರ್ತಾರೆ. ಕ್ಯಾಪ್ಟನ್ ಕೂಲ್ ಧೋನಿ ಥರ ತಿಳ್ಕೊಳ್ಳಿ. ಆಮೇಲೆ ಅವ್ರಿಗೆ ಹೆಲ್ಪ್ ಬೇಕಂದರೆ ಆ್ಯಂಡಿ ಫ್ಲವರ್ ಇದ್ದಾರೆ, ಕೋಚ್ ಇದ್ದಾರೆ. ಕೊಹ್ಲಿ ಅವ್ರಿಗೂ ಅವ್ರು ಕೇಳ್ಬೋದು, ಕಾಣಿಸಲ್ಲ, ಯಾವಾಗಲೂ ನಗ್ತಾ ಇರ್ತಾರೆ. ಅಂದರೆ ಅವ್ರು ಇಂಜೋರ್ಡ್ ಆಗಿದ್ದಾರಲ್ಲ. ಜಿತೇಶ್ ಶರ್ಮಾ ಅವ್ರಿಗೂ ಡಿಫ್ರೆನ್ಸ್ ಏನದೆ. ಜಿತೇಶ್ ಶರ್ಮಾ ಸ್ವಲ್ಪ ಅವರು ಪ್ಯಾನಿಕ್ ಆದರು LSG ಮೇಲೆ ಕೂಡ ಅವ್ರು ರನ್ ಹೊಡೆಯುವಾಗ. ಯಾಕಂತಂದರೆ ಆವಾಗ ನೋಡಿ ಕುನಾಲ್ ಪಾಂಡ್ಯಾಗೆ ಸರಿಯಾಗಿ ಯೂಸ್ ಮಾಡಿಲ್ಲ. ಬರೀ 2 ಓವರ್ಗೆ 14 ರನ್ ನೀಡಿದ್ರು, ಅವರು ಯೂಸ್ ಮಾಡಿಲ್ಲ. ನುವಾನ್ ತುಷಾರ ಬಂದರು 4 ಓವರಲ್ಲಿ 28 ರನ್ನು, ಇಬ್ಬರು ಸೇರಿ 42 ರನ್ ಕೊಟ್ಟಾರೆ. ಮಿಕ್ಕ 14 ಓವರಲ್ಲಿ ಮಿಕ್ಕಿದ ಬೌಲರ್ಸು 119 ರನ್ 86 ರನ್ ಕೊಟ್ಟಿದ್ದಾರೆ. ಅಂತಂದರೆ ಅಟ್ ದ ರೇಟ್ ಆಫ್ 13-14 ರನ್ಸ್ ಕೊಟ್ಟಿದ್ದಾರೆ. ಅಂದರೆ ಆವಾಗ ನಮ್ಮ ಬೌಲಿಂಗ್ ಭಾಳ ಎಲ್ಲರೂ ಕ್ರಿಟಿಸೈಸ್ ಮಾಡಿದರು. ಸದ್ಯಕ್ಕೆ ಅದು ಅಂಥ ಪಿಚ್ ಸಿಕ್ತು ನಮಗೆ. ಟಾಸ್ ಗೆದ್ವಿ, ಅದು ಭಾಳ ಇಂಪಾರ್ಟೆಂಟ್ ಟಾಸ್ ಇತ್ತು, ಅದೃಷ್ಟ ಆಯಿತು, ಗೆದ್ವಿ. ಆಮೇಲೆ ಅವ್ನು ಧೂಳಿಪಟ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಆದರೆ ಈ ಮುಂಬೈದು ಆಮೇಲೆ ಪಂಜಾಬ್ದು ಅದನ್ನು ಮತ್ತೆ ನಾವು ವಿಶ್ಲೇಷಣೆ ಮಾಡಿದರೆ ಪಂಜಾಬ್ ಬ್ಯಾಟರ್ಸ್ ಏನಾದ್ರು ಕ್ಲಿಕ್ ಆದರೆ ಮುಂಬೈ ಕಷ್ಟ ಆಗುತ್ತೆ. ಯಾಕಂದರೆ ಮುಂಬೈ ಆನ್ ಪೇಪರ್ ಇಸ್ ವೆರಿ ಗುಡ್. ಸೂರ್ಯ ಇರೋವರೆಗೂ, ನಮ್ಮಂದಿರೋವರೆಗೂ, ಕೊನೆಯವರೆಗೂ ಇದ್ದೇ ಇದೆ. ಆದರೂ ಇದು ಹಳೆ ಮುಂಬೈ ಟೀಮ್ ಅಲ್ಲ ಖಂಡಿತವಾಗಿ. ಯಾಕಂದರೆ ರೋಹಿತ್ ಶರ್ಮಾನೂ ಒಂದು ಕಾಲ ಹೊರಗಡೆ ಇಟ್ಟಿದ್ದಾರೆ. ಈಗ ಎಲ್ಲ ಕಡೆ ರಿಟೈರ್ ಆಗಿದ್ರೆ ಒನ್ ಡೇ ಮಾತ್ರ ಆಡ್ತಾ ಇದ್ದಾರೆ, ಒಂದು ಕಾಲ ಹೊರಗಡೆ ಇಟ್ಟಿದ್ದಾರೆ. ಅವ್ರಿಗೂ ನಿನ್ನೆ ಅಷ್ಟು ಚಾನ್ಸ್ ಸಿಗದೆ ಹೋಗಿದ್ರೆ ಅದು ಕಷ್ಟ ಆಗ್ತಿತ್ತು, ಇನ್ನೂ ಕಷ್ಟ ಆಗ್ತಿತ್ತು. 228 ಹೊಡೆದು ಕೂಡ ಇಷ್ಟು ಕಷ್ಟಪಟ್ಟು ಕೊನೆಗೆ ಇಷ್ಟು ಕಷ್ಟಪಟ್ಟು ಗೆಲ್ಲಬೇಕಾಯಿತು. ಅದನ್ನು ವೀಕ್ನೆಸ್ ಇದ್ದೇ ಇದೆ. ಗುಜರಾತ್ ಟೀಮ್ ಸ್ಟ್ರಾಂಗ್ ಇತ್ತು, ಬಟ್ ಗಿಲ್ ಫೇಲ್ ಆದರು. ಗುಜರಾತ್ ಟೋಟಲಿ ಡಿಪೆಂಡೆಂಟ್ ಆನ್ ಟಾಪ್ 3. ಕೆಳಗಿನ ಬ್ಯಾಟರ್ಸ್ ಬಗ್ಗೆ ಹೇಳ್ಬಿಡಿ. ಸರ್ಫೇನ್ ಇದ್ದರು, ಶಾರುಖ್ ಖಾನ್ ಇದ್ದರು, ಮತ್ತು ತಿವಾತೆ ಇದ್ದರು. ಅಂದರೆ ಹೆಚ್ಚು ಇದು ಅವ್ರಿಗೆ ಅನುಭವ ಇಲ್ಲ. ಟಾಪ್ 3 ಮೇಲೆ ಪೂರ್ತಿ ಡಿಪೆಂಡ್ ಆದವರು. ಸಾಯಿ ಸುದರ್ಶನ್, ಗಿಲ್ಲು ಹಾಗೂ ಬಟ್ಲರು. ಎಲ್ಲರೂ 500 ಮೇಲೆ, 600 ಮೇಲೆ, 700 ಮೇಲೆ ಸ್ಕೋರ್ ಮಾಡಿದವರು. ಯಾವಾಗ 3 ಓವರಲ್ಲಿ ಇಬ್ಬರು ಫೇಲ್ ಆಗ್ತಾರೆ. ಅಹಮದಾಬಾದ್ ಪಿಚ್ಚು ಮುಂಬೈಗೇನು ಹೆಲ್ಪ್ ಆಗಿಲ್ಲ. ಯಾಕೆಂದರೆ ಗುಜರಾತ್ ಟೈಟನ್ಸ್ ಅವ್ರಿಗೆ 2 ಸರಿ ಬಾರಿಸಿದ್ದಾರೆ. ಮುಂಬೈಯಲ್ಲೂ ಸೋಲಿಸಿದ್ದಾರೆ, ಅಹಮದಾಬಾದಲ್ಲೂ ಸೋಲಿಸಿದ್ದಾರೆ. ಸೊ ಒಂದು ಫೇರ್ ಪಿಚ್ ಅದು. ಇದು ಅಂದರೆ ನಾವು ನೋಡಿ 2023 ವರ್ಲ್ಡ್ ಕಪ್ ಫೈನಲ್ಸ್ ನೋಡಿದಾಗ ಆ ಥರ ಲೋ ಪಿಚ್ ಇತ್ತು, ಆ ಥರ ಅಲ್ಲ ಇದು. ಯಾಕಂದರೆ ಅವಾಗಿನ್ನೂ ಹೊಸದೇ ಇರ್ತಿತ್ತು. ಸೊ ಅವಾಗಿನ್ನೂ ಇನ್ನೂ ಒಂದು ಸ್ಕ್ವೇರಲ್ಲಿ ನೋಡಿ ಒಂದು 11ರಿಂದ 13 ಪಿಚ್ ಇರ್ತವೆ. ಸೆಂಟ್ರ್ ಪಿಚ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ, ಅದು ಬ್ಲ್ಯಾಕ್ ಸಾಯಿಲ್, ಅದು ರೆಡ್ ಸಾಯಿಲ್ ಅಲ್ಲ. ಸೊ ಯಾವಾಗ ಮುಂಬೈದವರು ಬ್ಲ್ಯಾಕ್ ಸಾಯಿಲಲ್ಲಿ ಆಡಿದ್ದಾರೆ, ಸೋತಿದ್ದಾರೆ. ಅಂದರೆ GT ಅವ್ರಿಗೆ ಬ್ಲ್ಯಾಕ್ ಸಾಯಿಲ್ ಕೊಟ್ಟಿದ್ದರು. ಬ್ಲ್ಯಾಕ್ ಸಾಯಿಲ್ ಪಿಚ್ಚನ್ನು ಮುಂಬೈ ಅಲ್ಲಿಗೆ ಬಂದಾಗ, GT ಹೋಸ್ಟ್ ಆದಾಗ, ಸೊ ಅವ್ರನ್ನ ಸೋಲಿಸಿದ್ರು, ಈಸಿಯಾಗಿ ಸೋಲಿಸಿದ್ರು ಅಂತ ಹೇಳ್ಬೋದು. ಸೊ ಹಾಗಿರುವಾಗ ಅಡ್ವಾಂಟೇಜ್ ನಮಗೆ RCBಗೆ ಇದ್ದೇ ಇದೆ. ಈಗ ನಾವು ವಿ ಪ್ಲೇ ಆನ್ ಬ್ಲ್ಯಾಕ್ ಸಾಯಿಲ್. ನಮ್ಮ KCL ಇರೋದು ಮಂಡ್ಯ ಬ್ಲ್ಯಾಕ್ ಸಾಯಿಲ್. ಈಗ ಬ್ಲ್ಯಾಕ್ ಸಾಯಿಲ್ ಮೇಲೆ ಆಡಿದಂಥ ನಮ್ಮ ಅನುಭವ ಇದ್ದೇ ಇರುತ್ತೆ. ಪ್ರಾಕ್ಟೀಸ್ ಮಾಡಿದಂತೂ ಇಷ್ಟು ಮ್ಯಾಚ್ ಆಡಿದ್ದು, ಹೋಮ್ ಗ್ರೌಂಡಲ್ಲಿ ಆಡಿದ್ದು ಎಲ್ಲ ಅನುಭವ ಇದ್ದೇ ಇರುತ್ತೆ. ಹೀಗಾಗಿ ಡೆಫಿನೆಟ್ಲಿ ಪಿಚ್ ವೈಸ್, ಕಂಡೀಷನ್ಸ್ ವೈಸ್
ಆಮೇಲೆ ಅದು 1,30,000 ಜನ ಸೇರೋದು ಅಂತ ಅಷ್ಟು ಜನ ಎದುರುಗಡೆ ಅದರಲ್ಲಿ ನನಗನ್ಸಿದೆ ಮುಂಬೈಯಿಂದ ಬರ್ತಾರೆ, ಅದು 30% 40% ಬರ್ಬೋದು. ಆದರೆ ಮೇಜರ್ ಎಲ್ಲೇ ಹೋಗಲಿ ಆರ್ ಸಿ ಬಿಗೆ ಫ್ಯಾನ್ಸು. ನೀವು ಎಲ್ಲಿ ಮುಲ್ಲನ್ಪುರದಲ್ಲೂ ಆರ್ ಸಿ ಬಿ ಫ್ಯಾನ್ಸು, ಡೆಲ್ಲಿಯಲ್ಲೂ ಡೆಲ್ಲಿ ಮೇಲೆ ಆಡುವಾಗ ಆರ್ ಸಿ ಬಿ ಫ್ಯಾನ್ಸು. ಅಂದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ವಿರಾಟ್ ಕೊಹ್ಲಿ. ಅದನ್ನು ಒಪ್ಕೊಳ್ಳೇಬೇಕು, ಏನು ಅದು ದಟ್ಸ್ ಅ ರಿಯಾಲಿಟಿ ಅಲ್ವಾ, ಅದರಿಂದನೇ ಇರೋದು ಎಲ್ಲರೂ. ಸೊ ಹಾಗಿರುವಾಗ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಅದು ಬೇರೆ ವಿರಾಟ್ ಈಗ ಟೆಸ್ಟಿಂದ ರಿಟೈರ್ ಆಗಿದ್ದಾರೆ, ಅವ್ರು ಇನ್ನೂ ನೋಡ್ಬೇಕಂತ ಹೇಳ್ಬಿಟ್ಟು ಇನ್ನೂ ಆಡ್ಬೇಕಂತ ಯಾವ ರೀತಿಯಾಗಿ ಅವ್ರು ನೋಡೋಕ್ಕೆ ಎಷ್ಟು ಜನ ಬರ್ತಾರೆ. ಹೀಗಿರೋ ಸಪೋರ್ಟ್ ಇರುತ್ತೆ, ಡೆಫಿನೆಟ್ಲಿ ಅಡ್ವಾಂಟೇಜ್ ಇದೆ. 18 ವರ್ಷ ಸರ್, ಇಲ್ಲಿಗೂ ಕೂಡ ಈಡೇರದ ಕನಸು, ಅದು ಪ್ರೆಸರ್ ಕ್ರಿಯೇಟ್ 100% ಮಾಡೇ ಮಾಡುತ್ತೆ. ಅದು ದೊಡ್ಡ ಬಲಾಢ್ಯ ಟೀಮ್ ಎದುರುಗಡೆ ಆಡಬೇಕಾದ್ರೆ ಒತ್ತಡ ಇದ್ದೇ ಇರುತ್ತೆ. ಒತ್ತಡನ ಗುಡ್ ಪ್ಲೇಯರ್ಸ್, ಗ್ರೇಟ್ ಪ್ಲೇಯರ್ಸ್ ಮಧ್ಯದಲ್ಲಿ ವ್ಯತ್ಯಾಸ ಏನು ಅದೇ. ಗುಡ್ ಪ್ಲೇಯರ್ಸು ಒತ್ತಡ ಹೇರಿದಾಗ ಸಕ್ಸಸ್ಫುಲ್ ಆಗ್ಬೋದು, ಆಗಲಿಕ್ಕಿಲ್ಲ. ಗ್ರೇಟ್ ಪ್ಲೇಯರ್ಸು ಒತ್ತಡವನ್ನೇ ಅವರೊಂದು ಸ್ಟ್ರೆಂಗ್ತನ್ನು ಯೂಸ್ ಮಾಡ್ತಾರೆ. ಇದು ಪ್ರೆಷರೇ ನಮಗೊಂದು ಸ್ಟ್ರೆಂಗ್ತು, ಅದರಲ್ಲಿ ಎಕ್ಸೆಲ್ ಮಾಡ್ತಾರೆ ಗ್ರೇಟ್ ಪ್ಲೇಯರ್ಸ್. ಅಂಥ ಗ್ರೇಟ್ ಪ್ಲೇಯರ್ಸ್ ನಮ್ಮಲ್ಲಿ ಇದ್ದೇ ಇದ್ದಾರೆ, ಘಟಾನೆಟ್ಗಳಿದ್ದಾರೆ. ಸೊ ಆ ವಿಷಯದಲ್ಲಿ ಎಲ್ಲನೂ ಎವ್ರಿಥಿಂಗ್ ಈಸ್ ಇನ್ ಫೇವರ್ ಆಫ್ ಆರ್ ಸಿ ಬಿ. ಮುಂಬೈ ಬಂದರೂ ಕೂಡ 60-40 ಆರ್ ಸಿ ಬಿ ಫೇವರ್ ಇದ್ದೇ ಇದೆ, ಖಂಡಿತವಾಗಿದ್ದೇ ಇರುತ್ತೆ. ಯಾಕಂದರೆ ಓಪನಿಂಗ್ ಸ್ಟ್ಯಾಂಡ್ ಯಾವ ರೀತಿ ನೋಡಿ, ಯಾವ ರೀತಿ ಬದಲಾವಣೆ ಮಾಡ್ತಾರೆ. ಫಿಲ್ ಸಾಲ್ಟ್ ಬಾರಿಸಿದರೆ ರೋಹಿತ್ ಸ್ವಲ್ಪ ನಿಧಾನ ಆಗ್ತಾರೆ. ಈಗ ರೋಹಿತ್ ಶುರು ಮಾಡಿದರೆ ಫಿಲ್ ಸಾಲ್ಟ್ ಸ್ವಲ್ಪ ಇದು ಮಾಡ್ತಾರೆ. ಸೊ ಮುಂದೆಂತೂ ಇದ್ದೇ ಇದೆ. ದೊಡ್ಡ ಹೊಡೆತ ಅಂದರೆ ದೇವದತ್ ಪಡಿಕಲ್ ಇಲ್ಲ, ಯಾಕಂದರೆ ಒಬ್ಬ ಲೆಫ್ಟ್ ಹ್ಯಾಂಡರ್ ಇಲ್ಲ. ದೇವದತ್ ಪಡಿಕಲ್ ಅವರು ನಮ್ಮ ಇನ್ನೊಂದು ಒಳ್ಳೆಯ ಸೂಚನೆ ಅಲ್ಲ, ಅದು ತೊಗೊಂಡಿರಲಿಲ್ಲ. ಅಲ್ಲ ಇರಲಿ, ಅವ್ರನ್ನ ತೆಗೆದುಕೊಂಡಿರಲಿಲ್ಲ ನಾವು, ಕೊನೆಯಲ್ಲಿ ತೊಗೊಂಡದ್ದು ದೇವದತ್ ಪಡಿಕಲ್ ಅವ್ರನ್ನ. 2 ಕೋಟಿ ಉಳಿದಾಗ ಅವ್ರನ್ನ ತೊಗೊಂಡ್ರು. ಯಾಕಂದರೆ ಬೇಸ್ ಪ್ರೈಸಿಗೆ ತೊಗೊಂಡವರು ಯಾವ ರೀತಿ ಯೂಸ್ಫುಲ್ ಆದರು. ಅವ್ರಿಗೆ ಒಂದು ಸೆಟ್ ನಿಮ್ಮ ರೋಲ್ ಇದು, ಅದು ರೋಲು ಈ ರೀತಿ ಬ್ಯಾಟಿಂಗ್ ಅವ್ರದ್ದು ರೋಲ್ ಅಲ್ಲ. ಕರ್ನಾಟಕದಲ್ಲಿ, ಭಾರತಕ್ಕಾಗಲಿ ಕರ್ನಾಟಕದಲ್ಲಿ ನಂಬರ್ 3 ಹೋಗ್ಬಿಟ್ಟು ಈ ರೀತಿ ರೋಲ್ ಅಲ್ಲ. ಅವ್ರದ್ದು ಹೋಲ್ಡಿಂಗ್ ರೋಲು, ನಿಧಾನ ಗ್ರ್ಯಾಜುವಲಿ ಸ್ಕೋರ್ ಮಾಡುವಂಥದ್ದು, ಅಂದರೆ ನಿಧಾನಕ್ಕೆ ಆಡೋದು, ಆಮೇಲೆ ಪೂರ್ತಿ ಆಡೋದು ರೋಲು. ಆದರೆ ಇಲ್ಲಿ ಆ್ಯಂಡಿ ಫ್ಲವರ್ ಅವರು ಮ್ಯಾನೇಜ್ಮೆಂಟ್ ಅವ್ರು ಏನು ರೋಲ್ ಕೊಟ್ಟರು ಅವ್ರಿಗೆ, ಹೋಗಿ ಬಾರಿಸು ಲೆಫ್ಟ್ ಹ್ಯಾಂಡರ್ ಯಾರು ಲೆಫ್ಟ್. ಆಮೇಲೆ ಇವ್ರಿಗೆ ರಿಯಲೈಸ್ ಆಯಿತು, ಕೃಣಾಲ್ ಪಾಂಡ್ಯ ಬಿಟ್ಟರೆ ನಂಬರ್ 7, 8 ಅವರೇ 8ಕ್ಕೆ ಬರ್ತಾರೆ. ಅಲ್ಲಿವರೆಗೆ ಎಲ್ಲ ಬರೀ ರೈಟ್ ಹ್ಯಾಂಡರ್ಸು, ಲೆಫ್ಟ್ ಹ್ಯಾಂಡರ್ಸ್ ಇಲ್ವಲ್ಲ, ಅದನ್ನು ಉಪಯೋಗ ಮಾಡ್ಕೋತಾರೆ ಎದುರಾಳಿ ಬೌಲರ್ಸ್ಗಳು ಅಲ್ವಾ. ಸೊ ಲೆಫ್ಟ್ ಹ್ಯಾಂಡರ್ ರೈಟ್ ಹ್ಯಾಂಡರ್ ಇದ್ದಾಗ ಬೌಲರ್ಗೆ ಲೆಂತ್ ಈ ಕಡೆ ಹಾಕ್ಬೋದು, ಈ ಕಡೆ ಹಾಕ್ಬೋದು, ಅದು ಪರ್ಫೆಕ್ಟಾಗಿ ಹಾಕದೆ ಹೋದರೆ ಅದು ಮುಳುವಾಗುತ್ತೆ ಬೌಲರ್ಸ್ಗೆ. ಹಿಂಗಿರುವ ದೇವದತ್ ಪಡಿಕಲ್ ಅಲ್ಲಿ ನಮಗೆ ಭಾಳ ಉಪಯೋಗ ಅಂತ. ಅದು ದೊಡ್ಡ ಹೊಡ್ತಾ. ಮಯಾಂಕ್ ಓಕೆ ಚೆನ್ನಾಗಿ ಆಡ್ತಾಯಿದ್ದಾರೆ, ಅದಂತೂ ಇಲ್ಲ. ಆದರೆ ದೇವದತ್ ಪಡಿಕಲ್ ರೋಲ್ ಅದನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ. ಫಿನಾಲೆ ನಾನು ಹೇಳಿದ್ನಲ್ಲ ಸರ್, ಇನ್ನೇನು ಭಾಳ ಜನರ ಕುತೂಹಲ ಅದೇ ಇದೆ. ಆರ್ ಸಿ ಬಿ ಗೆಲ್ಲಿ ಅದು ಈ ಪ್ರೆಸರ್ನೆಲ್ಲದು ಕೂಡ ಹ್ಯಾಂಡ್ಲ್ ಮಾಡಿ ಆ ಥರದೊಂದು ಬಹುನಿರೀಕ್ಷೆ ಮ್ಯಾಚನ್ನು ನಾವು ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ವಿ. ಕೊನೆಯ ಪ್ರಶ್ನೆ ಸರ್, ಯಾವ ಸ್ಟ್ರಾಟಜಿನ ಆರ್ ಸಿ ಬಿ ಏನಾದರೂ ಯೂಸ್ ಮಾಡಿದ್ರೆ ಅದು ತುಂಬ ಫೈನಲ್ ಮ್ಯಾಚಲ್ಲಿ, ನಾನು ಮತ್ತು ಅದನ್ನೇ ಇಟ್ಕೊಂಡು ಹೇಳ್ತೀನಿ ಮುಂಬೈ, ಯಾಕೆಂದರೆ ಜನರ ನಿರೀಕ್ಷೆ ಅದಿದೆ ಅಂತ ಹೇಳಿ. ಮುಂಬೈ ಎದುರಾಳಿಯಾಗಿ ಆಡಬೇಕಾದ್ರೆ ಯಾವ ಥರದ ಸ್ಟ್ರಾಟಜಿ ಪ್ಲೇ ಮಾಡಬೇಕು ಅಂತ ಹೇಳ್ತಾರೆ ಸರ್, ನಿಮ್ಮ ಅನುಭವ ಆದ ನೋಡಿ. ಈಗ CSK ಯಾಕೆ ಫೇಲ್ ಆಯಿತು? 21-22 ಜನರನ್ನು ಆಡಿಸಿದ್ರು ಅವರು, ಆಡಿಸ್ಬೇಕಾಯ್ತು. ಆ ರೀತಿ ಇತ್ತು ಸೀಸನ್ನು. ನಮ್ಮವರೆಷ್ಟು 12, 13, ಮ್ಯಾಕ್ಸಿಮಮ್ 14 ಇಂಜುರಿ ಆಗಿದ್ದರಿಂದ ಬದಲಾವಣೆ ಇಲ್ಲ. ಬದಲಾವಣೆಗೆ ಅಗತ್ಯವೇ ಇರಲಿಲ್ಲ ಅಲ್ವಾ. ನಾವು ಟಾಪ್ ಅದೇ 12 ಸೇಮ್ 12 ಅಂದರೆ ಸುಯೇಶ್ ಇಂಪ್ಯಾಕ್ಟ್ಸ್ ಬಗ್ಗೆ ಬೌಲಿಂಗಲ್ಲಿ ಬರ್ತಾರೆ, ಬ್ಯಾಟಿಂಗಲ್ಲಿ ಯಾರೊಬ್ಬರು ಹೊರಗಡೆ ಹೋಗ್ತಾರೆ ಅಷ್ಟೇ. ಇದೇ ಸೇಮ್ 12 ಖಂಡಿತವಾಗಿ ಆಡಿಸ್ತಾರೆ. ಒಂದು ಬದಲಾವಣೆ ಅಂತಂದರೆ ಟಿಮ್ ಡೇವಿಡ್ ಫಿಟ್ ಆದರೆ ಲಿವಿಂಗ್ಸ್ಟೋನ್ ಹೋಗ್ತಾರೆ, ಫಾರಿನರ್ ಇರ್ತಾರೆ, ಮೋರಿಯೋ ಮಾತ್ರ ಇದ್ದೇ ಇರ್ತಾರೆ. ಸೊ ಸೆಟಲ್ ಟೀಮ್ ನಮ್ಮದು. ಈ ಸೆಟಲ್ ಟೀಮನ್ನೇ ಇದೇ ಒಂದು ನಮ್ಮ ಟಾರ್ಗೆಟಾಗಿ ಇಟ್ಕೊಂಡು, ಅಂದರೆ ಇದೇ ಒಂದು ಬೇಸನ್ನೇ ಇಟ್ಕೊಂಡ್ಬಿಟ್ಟು ಆಡಿದರೆ ಖಂಡಿತವಾಗೂ ಆರ್ ಸಿ ಬಿಗೆ ಒಳ್ಳೆ ಚಾನ್ಸ್ ಇದೆ. 18ನೇ ವರ್ಷ ನಮಗೆ ವಿರಾಟ್ ಕೊಹ್ಲಿ ಅವರು 18ನೇ ವರ್ಷದಲ್ಲಿ ನಂಬರಲ್ಲೇ ನಮಗೆ ಈ ಸಲ ಕಪ್ ನಮ್ಮದೇ ಅಂತ ಅನ್ನೋದಕ್ಕೆ ಭಾಳ ಒಂದು ಸ್ಟ್ರೆಂತ್ ಇದ್ದೇ ಇದೆ. ಬ್ಯಾಟಿಂಗ್ ಆದರೆ ಎಷ್ಟು ಟಾರ್ಗೆಟ್ ಕೊಡಬೇಕು ಸರ್ ಮುಂಬೈ? ಅಲ್ಲ, ಅಂದರೆ ಡಿಪೆಂಡ್ಸ್ ಆನ್ ಯಾವ ಪಿಚ್ ಕೊಟ್ಟಿದ್ದಾರೆ ಅಂತ, ಎಂಥ ಪಿಚ್ ಇರುತ್ತೆ. ಅಂದರೆ ನಾವು ಓಕೆ ಟಾಸ್ ಯಾರು ಗೆಲ್ತಾರೆ ಇಂಥ ಮ್ಯಾಚಲ್ಲಿ ಏನಂದರೆ ಎಲ್ಲ ಸ್ವಲ್ಪ ಚೇಂಜ್ ಮಾಡೋಕ್ಕೆ ನೋಡ್ತಾರೆ. ಯಾಕಂತಂದರೆ ಅಹಮದಾಬಾದಲ್ಲಿ ಸದ್ಯಕ್ಕೆ ನಾವು ಆಡಿಲ್ಲ, ಓಕೆ. ಹೀಗಾಗಿ ನಮಗೂ ಅಷ್ಟೊಂದು ಯಾವ ಥರ ಪಿಚ್ ಕೊಡ್ತಾರೆ ಅಂದರೆ ನ್ಯೂಟ್ರಲ್ ಪಿಚ್ ಅದು, ಬಿಡಿ ಅದನ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ. ಹೋಮ್ ಅಡ್ವಾಂಟೇಜ್ ಯಾರಿಗೂ ಇರೋದಿಲ್ಲ ಅದಕ್ಕೆ. ಸೊ ಅವರು ಇನ್ನೂ ಹತ್ತಿರ, ಮುಂಬೈ ಇನ್ನೂ ಅಹಮದಾಬಾದ್ಗೆ ಹತ್ತಿರ, ನಾವು ದೂರ, ಆದರೂ ಕೂಡ ಹೋಮ್ ಅಡ್ವಾಂಟೇಜ್ ಅಲ್ಲ ಅದು. ಯಾವ ಥರ ಪಿಚ್ ಕೊಡ್ತಾರೆ ನೋಡಿದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡೋಕ್ಕೆ ಯಾರು ಬಯಸೋದಿಲ್ಲ ಅಂತ ಅನಿಸುತ್ತೆ. ಇಬ್ಬರು ಆದರೂ ಕೂಡ ಚೇಸ್ ಮಾಡೋಕ್ಕೆ, ಅಂದರೆ ಒಂದು ಟಾರ್ಗೆಟ್ ಗೊತ್ತಾಗಲಿ ಅಂತ ಚೇಸ್ ಮಾಡೋದಕ್ಕೆ ಒಂದು ಇದು ಮಾಡ್ತಾರೆ. 2023 ವರ್ಲ್ಡ್ ಕಪ್ಪಲ್ಲಿ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದ್ವಲ್ಲ, ಆಮೇಲೆ 1996 ವರ್ಲ್ಡ್ ಕಪ್ಪಲ್ಲಿ ಕೋಲ್ಕತ್ತಾದಲ್ಲಿ ಸೆಮಿಫೈನಲ್ಸ್ ಶ್ರೀಲಂಕಾ ಮೇಲೆ ಬ್ಯಾಟಿಂಗ್ ಮಾಡಿದ್ವಿ ನಾವು ಅಜರುದ್ದೀನ್ ನಾಯಕತ್ವದಲ್ಲಿ. ಸೊ ಇದೆಲ್ಲ ನೋಡಿಕೊಂಡ್ರೆ ಅವೆಲ್ಲ ಹಿಸ್ಟ್ರಿ ಈಸ್ ಹಿಸ್ಟ್ರಿ. ಅದು ಕೂಡ ರಿಯಾಲಿಟಿ ಏನಂತಂದರೆ ಚೇಸ್ ಮಾಡೋದು ನಮ್ಮ ಚೇಸ್ ಮಾಸ್ಟರ್ಸ್ ಇದ್ದಾರಲ್ಲ, ಕೊಹ್ಲಿ ಇರುವಾಗ
ಚೇಸ್ ಮಾಡೇ ಖಂಡಿತವಾಗಿ ಚೇಸ್ ಮಾಡ್ತಾರೆ. ಇದೇ ಸ್ಟ್ರಾಟಜಿ ಮುಂದುವರ್ಸ್ಕೊಂಡು ಹೋದರೆ ಡೆಫಿನೆಟ್ಲಿ ಮುಂಬೈ ಬಂದರೂ ಕೂಡ ಯಾರೇ ಬರಲಿ, ಮುಂಬೈನೇ ಬರಲಿ, ಪಂಜಾಬ್ ಬಂದರೆ ಇನ್ನೂ ಈಸಿ ಆಗುತ್ತೆ. ಮುಂಬೈ ಬಂದರೂ ಕೂಡ ಖಂಡಿತವಾಗಿ ಒಳ್ಳೆ ಚಾನ್ಸ್ ಇದೆ ಈ ಸಲ ಕಪ್ ನಮ್ಮದೇ ಅನ್ನೋದಕ್ಕೆ, ನಿಜವಾಗಿಯೂ ಅನ್ನೋದಕ್ಕೆ.